ಗೈಸ್, ಅಮ್ಮನ ಜೊತೆ ಬೆಳಗ್ಗೆನೆ ಕಿತ್ತಾಡಿ ಕಾಫಿ ತರಿಸ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಹೇಳಿದ ತಕ್ಷಣ ಹೋಗಕ್ ಆಗಲ್ಲ ಕಣಮ್ಮ. ವಾಕಿಂಗ್ ಮಾಡ್ಬೇಕು ನನ್ ಮಾತ್ ಕೇಳು. ವಾಕಿಂಗ್ ಮಾಡ್ಬೇಕು ನೀನು. ವಾಕಿಂಗ್ ಮಾಡ್ಬೇಕು. ವಾಕಿಂಗ್ ಆದ್ರೂ ಮಾಡು. ಇಲ್ಲಿ ವಾಕಿಂಗ್ ಮಾಡ್ಬಾ. ಇಲ್ಲಿ ಹೆಂಗ್ ಮಾಡ್ತೀನಿ ನೋಡ್ತೀನಿ. ಮಾಡ್ಬಾರವ ವಾಕಿಂಗು. ನಾನೇ ನಾಸ್ತಿ ಕೇಳ್ತಾ ಇದೀನ, ಪಾಸ್ತಿ ಕೇಳ್ತಾ ಇದೀನ, ಒಂದ್ ಲೋಟ ಕಾಫಿ ಕೇಳ್ತಾ ಇರೋದು ಅಷ್ಟೇ. ಗೈಸ್, ಇವತ್ತು ಹೊರಗಡೆ ಹೋಗ್ತಾ ಇದೀನಿ ನಾನು. ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಾ ಇರೋದು, ನನ್ನ ಇಷ್ಟ, ನನ್ನ ಹುಡುಗಿ ಜೊತೆ ಹೋದ್ರೆ ಅದಕ್ಕೆ ನನ್ನ ಹುಡುಗಿ ಹೋಯ್ತೀನಿ ಎಂತ. ಏಯ್, ನನ್ನ ಇಷ್ಟ, ನನ್ನ ಹುಡುಗಿ. ಆಯ್ತಮ್ಮ, ನನ್ನ ಇಷ್ಟ ಅಲ್ಲ, ನಮ್ಮಿಷ್ಟ, ನಮ್ಮಿಬ್ರು, ನನ್ನ ಹುಡುಗಿ, ನೀನ್ ಸೊಸೆ. ಅಲ್ಲ ಹೇಳಿ ಬೇಬಿ. ಇಲ್ಲೇ ಅಮ್ಮನ ಜೊತೆ ನಿಮ್ಮ ಅತ್ತೆ ಜೊತೆ ಇಲ್ಲೇ ಇದ್ದೆ. ಮಾತಾಡ್ತೀನಿ ನಿಮ್ಮ ಅತ್ತೆ ಜೊತೆ. ಮಾತಾಡಲ್ಲ. ಅದು ಏನ್ ಬೇಬಿ, ನಾನ್ ಇಷ್ಟಪಟ್ಟಿದ್ ಹುಡುಗಿ ನೀನ್ ಇಷ್ಟಪಟ್ಟಿದ ನಾನು ಯಾವತ್ತೂ ಕರ್ಕೊಳ್ಳೋದೇ ಇಲ್ಲ ಬಿಡು. ಅಲೋ, ಕಷ್ಟಪಟ್ಟು ಸಾಕಿದೀನಿ, ನಿನ್ನ ಇಷ್ಟಂಗ್ ಬಿಟ್ಬಿಡ್ತೀನ. ಅಲೋ, ನಾವ್ ತಾನೇ ಸಂಸಾರ ಮಾಡೋದು. ನಾನು ನಿನಗೆ ತಕ್ಕನಂಗೆ ಸೊಸೆ ಹುಡುಕ್ತೀನಿ. ನಾನು ನೀನ್ ಸಂಸಾರ ಮಾಡಿದ್ರೆ ನಿನ್ನ ಇಷ್ಟಂಗೆ ನಡಿಬೇಕಾ? ನನ್ನ ಇಷ್ಟಂಗೆ ನಡಿಯಲ್ಲ, ಎಲ್ಲ ನಿನ್ನ ಇಷ್ಟಂಗೆ ನಡೀತತೆ. ಆದ್ರೆ ಚೂಸ್ ಮಾತ್ರ ನನ್ನ ಇಷ್ಟಂಗೆ ಅಷ್ಟೇ. ಗೈಸ್, ನಮ್ಮ ಆದರ್ಶ ದಂಪತಿಗಳು ವಾಟ್ಸಪ್ ಚಾಟ್ ಹೆಂಗಿರುತ್ತೆ ಗೊತ್ತಾ? ಇರಲ್ಲ. ಆ ಟೈಮಲ್ಲಿ ಬರೀ ನೋಕಿಯಾ ಸೆಟ್ಗಳು ಆ ಥರ ಇದ್ದವರು. ಅದಾದ್ಮೇಲೆ ವಾಟ್ಸಪ್ ಎಲ್ಲ ಬಂದಾದ್ಮೇಲೆ ಅವರು ಚಾಟ್ ಮಾಡೋಕ್ಕಂದ್ರೆ ಟೈಪಿಂಗ್ ಎಲ್ಲ ಬೇಕಿರುತ್ತಲ್ಲ, ಅದು ಗೊತ್ತಿರಲಿಲ್ಲ. ಇವಾಗೆಲ್ಲ ವಾಯ್ಸ್ ಕೊಟ್ಟಾದ್ಮೇಲೆ ಈ ಥರ ಚಾಟ್ ಮಾಡೋದು ಸಖತ್ತಾಗಿರುತ್ತೆ ಅಲ್ಲಮ್ಮ? ಆದ್ರಮ್ಮ ನೀನು ಪುಣ್ಯ ಮಾಡಿದ್ಯಮ್ಮ ಒಂದು ಸೊಸೆ ಪಡೆಯೋದಕ್ಕೆ. ಅಮ್ಮಂಗೆ ತಕ್ಕನಂಗೆ ಮುದ್ದಿನಂತ ಸೊಸೆನೇ ತಗೊಂಬರ್ತೀನಿ. ನಮ್ಮಮ್ಮ ಆಸೆ ಅಂತೆ, ಮನೆ ಮುಂದೆ ರಂಗೋಲಿ ಇಡೋದು, ತುಳಸಿ ಪೂಜೆ ಮಾಡೋದು, ಪ್ರತಿ ಶುಕ್ರವಾರ ಇಲ್ಲ ಇರ್ರ ಒಂದು ನಿಮಿಷ, ಪ್ರತಿ ಶುಕ್ರವಾರ ಪೂಜೆ ಮಾಡೋದು, ಆಮೇಲೆ ಮನೆ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದು, ಆಮೇಲೆ ಪ್ರತಿದಿನ ನೀಟಾಗಿ ಪಾತ್ರೆ ತೊಳೆದು. ನೀನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀಯೋ ನಿನ್ನ ಥರನೇ ಆಪೋಸಿಟ್ ಇರೋ ಪರ್ಸನ್ನ ನಾನು ತಗೊಂಬತ್ತೀನಿ. ಇನ್ನು ಯಾವ ಥರ ಬೇಕು ನಿನಗೆ? ಈ ವೆಸ್ಟರ್ನ್ ಥರ ಬೇಕಾ ಪಬ್ಗಳು? ಈ ವೆಸ್ಟರ್ನ್ ಥರ ಬೇಕಾ ಪಬ್ಗಳು? ಚಡ್ಡಿ ಹಾಕೊಂಡು ಆಚೆ ಹೋಗೋದು ಆ ಥರ ಬೇಕಾ? ಇಲ್ಲ ತಾನೆ, ಸಂಸ್ಕೃತ ಕನ್ನಡತೆ ಆಗಿರ್ಬೇಕು ತಾನೆ ಅಂತ ಹುಡುಗಿನೇ ನಾನು ತರೋದು. ತಿಂಡಿ ಮಾಡು ಅಂದ್ರೆ ಹೋಗಮ್ಮ, ತಿಂಡಿ ಮಾಡಮ್ಮ. ಯಾರಮ್ಮ ನೀನು ಇಟ್ಕೊಂಡಿರೋದು? ಹೋಗ್ರಿ, ಇರಿಟೇಟ್ ಮಾಡ್ಬಿಟ್ಟಾರ. ಹೋಗ್ರಿ ಮಾಮ. ಎಲ್ಲ ಆಯ್ತಾಯ್ತು, ಹೋಗಿ ತಿಂಡಿ ಮಾಡ್ಬೇಕು. ಬಾಮ ಜೊತೆ ಹೇಳ್ತೀನಣ್ಣ. ನೆನ್ನೆ ನಾವು ಚೋಟಾಪುರಿ ಫ್ಯಾಮಿಲಿ ಎಲ್ಲ ಜೊತೆಲೆ ಕೂತ್ಕೊಂಡು ಊಟ ಮಾಡೋದ್ವಲ್ಲ, ಅದು ಚಿಕನ್ ಸಾರು ಇತ್ತಲ್ಲ, ನೆನ್ನೆ ಸಾಂಬಾರ್ನೇ. ಇವಾಗ ನಮ್ಮಮ್ಮ ಅದರಲ್ಲೇ ಹೊಟ್ಟೆ ತುಂಬಿಸ್ಬೋಣ ಅಂದ್ಬಿಟ್ಟು ಅದೇ ಕೊಟ್ಟವ್ರೆ. ಅನ್ನ ಮತ್ತೆ ಚಿಕನ್ ಸಾಂಬಾರ್ ತಿಂತಾ ಇದೀನಿ ಗೈಸ್. ಮೊದಲ ಬಾರಿಗೆ ನಮ್ಮಮ್ಮ ತಾನೇ ರೀಚಾರ್ಜ್ ಮಾಡ್ಕೊಂಡವ್ರೆ ತನ್ನ ಮೊಬೈಲಿಗೆ. ನಿಂದು ತಾಯಿ ಗುಣ. ನಿನ್ ಮಗನೇ ನೀನು 300 ರೂಪಾಯಿ ರೀಚಾರ್ಜ್ ನೋಡಿ ಗೈಸ್. ನನ್ನ ಮೊಬೈಲ್ ಅಟ್ಲೀಸ್ಟ್ 300 ರೂಪಾಯಿಗಾದ್ರೂ ರೀಚಾರ್ಜ್ ಮಾಡ್ತಾರೆ. ನನ್ನ ಹತ್ರ ಬಡ್ಜೆಟ್ ಇದ್ದಿದ್ರೆ ಏನೋ ಪೇ ಮಾಡ್ಬಿಡ್ತಿದ್ದೆ. ಇವಾಗ ಇಲ್ಲ ಅಂದ್ರೆ ನಾನು ನೋಡಿ ಈ ಥರ ಎಲ್ಲ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಇನ್ನೂ ಬರೋದು ತುಂಬ ಇದೆ. ಇವಾಗ ಈ ಒಂದು ಪೇಜಲ್ಲಿ ಚೆನ್ನಾಗಿತ್ತು ಬಟ್ಟೆಗಳು ಅಂದ್ಬಿಟ್ಟು 2-3 ತರಿಸಿದ್ದೆ. ಅದಕ್ಕೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಬೇಕು ಅಂದ್ರೆ ಕವರ್ ಯಾಕೆ ಬರ್ತಂಗೆ? ಇದೊಂದು ಪ್ಯಾಂಟ್ ಸಕ್ಕತ್ತಾಗಿತ್ತು. ಪ್ಯಾಂಟ್ ಇದು ಒಂದು ಪ್ಯಾಂಟು ಕ್ರೇಜಿ ಆಗಿತ್ತು. ಇದು ಒಂದು ಹಾಫ್ ಇದ್ದಿದ್ದು. ಇದೇನು ಟೊಪ್ಪಿನ ಏನಿದು? ಹಾಫ್ ಇರಬೇಕು. ಇದನ್ನೆಲ್ಲ ವೇರ್ ಮಾಡ್ತೀನಿ ಗೈಸ್, ನೋಡಿ ಅಂತೆ. ಗೈಸ್, ಇದು 2ನೇ ಬಟ್ಟೆ. ಇದು ಟೊಪ್ಪಿ ಇದೆ. ಸೊ ಟೊಪ್ಪಿ ಇಟ್ಕೊ ನಿಮಿಷ. ಇದು ಬರೋದೇ ಹೆಂಗೆ ಅಮ್ಮ? ಇದು ಹೆಂಗಿದೆ ಅಂತ ಕಾಮೆಂಟ್ ಹಾಕಿ ಗೈಸ್. ಇದು ಜಿಮ್ಗೆ ಅಂತ ತರಿಸಿರೋದು. ಚೆನ್ನಾಗೈತೆ. ಬ್ಯಾಕ್ ಸೈಡಲ್ಲಿ
ಒಂಥರ ಹೆವಿ ಲುಕ್ ಇತ್ತು, ಅದಕ್ಕೋಸ್ಕರ ಇದನ್ನ ತರಿಸಿರೋದು. ಬ್ಯಾಕ್ ಸೈಡ್ ಲುಕ್ ಇತ್ತು, ಇವಾಗಲೂ ಲುಕ್ ಇದೆ, ಸಖತ್ತಾಗಿದೆ. ನೆಕ್ಸ್ಟ್ ವೇರ್ ಮಾಡ್ತೀವಿ. ಎಸ್ಪೆಷಲಿ ನನಗೆ ಪ್ಯಾಂಟ್ ಇಷ್ಟ ಆಗಿದ್ದು, ಇದು ತುಂಬ ಸಖತ್ತಾಗಿದೆ ಲುಕ್ಕು. ಹಿಡ್ಕೊ, ಹಿಂಗಿದೆ ಪ್ಯಾಂಟು. ಸ್ವಲ್ಪ ಟೈಟ್ ಅನಿಸ್ತೈತೆ, ಬಟ್ ಚಂದವಾಗಿದೆ ಇದು. ಈ ಕಲರ್ ಎಲ್ಲ ಯೂಸ್ ಮಾಡಿಲ್ಲ, ಯಾವ್ದು ಯೂಸ್ ಮಾಡಿಲ್ವೋ ಅದನ್ನು ಯೂಸ್ ಮಾಡ್ತಾ ಇದೀನಿ. ಬಟ್ ಸೊಂಟ ಹತ್ರ ಒಂದು ಸ್ವಲ್ಪ ಟೈಟ್ ಇದೆ. ರಿಟರ್ನ್ ಹಾಕ್ಬಿಟ್ಟು ಒಂದು 36,000 ತಗೋಬೇಕು. ಜೊತೆಗೆ ಈ ಪ್ಯಾಂಟ್ ಕೂಡ ಇಷ್ಟ ಆಗಿತ್ತು ನೋಡಿ. ಮನೇಲಿ ಯಾವುದು ಇರಲ್ವೋ, ಯಾವುದು ಡಿಫ್ರೆಂಟ್ ಟ್ರೈ ಮಾಡಬೇಕು ಅದನ್ನ ಟ್ರೈ ಮಾಡು ಅಂತ ನಮ್ಮ ತಾಯಿ ಹೇಳ್ಕೊಟ್ಟಿದ್ರು. ತಾಯಿ ಅದಕ್ಕೆ ಇದನ್ನ ಪ್ಯಾಂಟ್ ತೊಗೊಂಡಿದ್ದು. ಈ ಪ್ಯಾಂಟ್ ನೋಡಿ ಗೈಸ್, ಈ ಪ್ಯಾಂಟ್ ನೋಡಿ ಹೆಂಗಿದೆ ಅಂದ್ಬಿಟ್ಟು, ಸಕ್ಕದಾಗಿದೆ. ನನಗಂತೂ ಇಷ್ಟ ಆಯ್ತು ಸಿಕ್ಕಾಪಟ್ಟೆ. ಹೆಂಗಿದೆ ಅಂತ ಕಾಮೆಂಟ್ ಹಾಕ್ಬಿಡಿ. ಇದು ಸೈಜ್ಗೆ ರಿಟರ್ನ್ ಕಳಿಸ್ತೀನಿ, ಇದು ವಾಪಸ್ ರಿಟರ್ನ್ ಕಳಿಸ್ಬಿಡ್ತೀನಿ. ಅಮ್ಮ ಹೇಳ್ತಾರೆ ಇದು ನೀನು ಹಾಕೊಳ್ಳಲ್ಲ, ಸುಮ್ಮನೆ ತರಿಸಿದ್ಯಾ, ಬಟ್ ಅದು ತುಂಬ ದೊಡ್ಡದಿದೆ, ಬೇಡ ಅಂತ ಹೇಳ್ತಾರಮ್ಮ. ಅದಕ್ಕೆ ಇದನ್ನ ಸೈಜ್ ರಿಟರ್ನ್ ಮಾಡಿ ಇದನ್ನ ಫುಲ್ ಕೊಟ್ಬಿಡ್ತೀನಿ. ಇದನ್ನ ನಾಳೆ ಯಾವ್ದು ಎಕ್ಸಾಮು? ನಾಳೆ ಇಲ್ಲ, ಅಲ್ಲ ಮಂಡೇ ಯಾವ್ದು ಎಕ್ಸಾಮು? ಇಲ್ಲ ಮಂಡೇ ರಜಾ. ಟ್ಯೂಸ್ಡೇ ಯಾವಾಗ ಎಕ್ಸಾಮು? ಹೇಳು. ಯಾವ್ದು ನನಗೆ ಸಬ್ಜೆಕ್ಟ್ ಹೇಳ್ದೆ ಅದು ಹೇಳು. ಮ್ಯಾಕ್ಸು? ಡಮಾಲ್ ಡಿಕ್ಕ ನಮ್ ಬುಜ್ಜಿ ಫೇಲ್ ಆಗದ್ ಪಕ್ಕ. ಅಲ್ಲ ಪಾಸ್ ಆಗ್ತೀನಿ ಅಂತ ಹೇಳ್ಬಿಡೋಗು. ಆದ್ರೆ ಏನ್ ಗೊತ್ತಾ, ಡಮಾಲ್ ಡಿಮಿಲ್ ಡಕ್ಕ ನಮ್ ಚೋಟ ಮರಿ ಫೇಲ್ ಆಗದ್ ಪಕ್ಕ. ಮ್ಯಾಕ್ಸ್ ಸಬ್ಜೆಕ್ಟ್ ಒಳಗೆ ಒಂಚೂರು ವೀಕ್, ಅದಕ್ಕೋಸ್ಕರ ರೇಗ್ಸೋದು. ಬಾಯ್ ಮುತ್ಕಿ ಬರೋಣ. ಫೈನಲಿ ಔಟ್ಫಿಟ್ನ ಚೇಂಜ್ ಮಾಡಿಕೊಂಡು ಇವಾಗ ಹೊರಗಡೆ ಹೊರಟಿದ್ದೀನಿ. ಆ್ಯಂಡ್ ಇವಾಗ ಹೋಗ್ತಾ ದಾರಿಲಿ ಇಲ್ಲೇ ಕೆಳಗಡೆ ಹಾಸ್ಪಿಟಲ್ ಇರೋದ್ರಿಂದ ಹೋಗಿ BP ಚೆಕ್ ಮಾಡಿಸ್ಬೇಕು. ಅಪ್ಪ ಹೇಳ್ತಾರೆ ಹೋಗಿ BP ಚೆಕ್ ಮಾಡಿಸು ಫಸ್ಟು, ತಲೆನೋವು ಏನಕ್ಕೆ ಬರ್ತಾ ಇದೆ ಆ ಥರ ಎಲ್ಲ ಗೊತ್ತಿಲ್ಲ. ಫಸ್ಟ್ ಹೋಗ್ಬಿಟ್ಟು ಚೆಕ್ ಮಾಡಿಸು ಅಂತ ಹೇಳ್ತಾರೆ. ಇದೇ ಬಟ್ಟೆಯಲ್ಲಿ ಹೋಗಿ BP ಚೆಕ್ ಮಾಡಿಸ್ಬಿಡೋಣ ಬನ್ನಿ. ಆ್ಯಂಡ್ ನಾವು ಇವಾಗ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಓರಿಯನ್ ಮಾಲಿಗೆ ಹೋಗ್ತಾ ಇರೋದು. ಯಾರ್ಯಾರು ಬರ್ತಾರಂತ ಆಲ್ ನ್ಯೂ ಪೀಪಲ್ಸ್, ಬಟ್ ಓಲ್ಡ್ ವೀಡಿಯೋಸ್ ಮಿನಿ ಬ್ಲಾಗ್ ನೋಡಿರೋರಿಗೆ ಗೊತ್ತಾಗುತ್ತೆ. ಚಲೋ ಹೋಗುವ. ಈಗ ಜಸ್ಟ್ ಕೆಳಗಡೆ ಇಳ್ದ್ಬಿಟ್ಟು ಬಂದಲ್ಲ, ಟಕ ಅಂತ ಕೆಳಗಡೆ ಇಳ್ದು ಬಂದಿರೋದಕ್ಕೆ ಒಂದು 5 ನಿಮಿಷ ಕುತ್ಕೊಳ್ಳಿ, ಇಲ್ಲಾಂದರೆ BP ಜಾಸ್ತಿ ಕಾಣಿಸುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ರೆಸ್ಟ್ ಮಾಡ್ತೇನೆ ಒಂದು 5 ನಿಮಿಷ. ಈಗ ನಾವು ಒಳಗಡೆ ಭಯ ಫೀಲಿಂಗ್ ಆಗ್ತಿದ್ರು BP ಜಾಸ್ತಿ ಆಗುತ್ತಾ? ನಾರ್ಮಲ್ ಇದೆ ಅಂದರೆ ನಾವು ಅಪ್ಪಂಗೆ ಹೇಳ್ಬೇಕಾದ್ರೆ ಏನಂತ ಹೇಳ್ಬೇಕು? ನಾ 1 or 2 ಅನ್ಬೇಕಾ? 158 ಹೇಳ. ನಾರ್ಮಲ್ ಅಲ್ಲ? ನಾರ್ಮಲ್ ಅಂತ ಗೈಸ್. ಮಾಡಿಸ್ದೆ ಫುಲ್ ಜಾಸ್ತಿ ಆಗ್ಬಿಡೈತೆ. BP ನಾರ್ಮಲ್ ಇದೆ ಗೈಸ್. ಫೈನಲಿ ನಾನು ಅಪ್ಪಂಗೆ ಹೇಳ್ಬೋದು. ನಾವು ಅಪ್ಪಂಗೆ ಏನಿಲ್ಲ, ನಾರ್ಮಲ್ ಇತ್ತು ಅಂದರೆ ಓಕೆ ಚಂದ. ಏನಾದ್ರು ಒಂಚೂರು ಫ್ಲಕ್ಚುಯೇಷನ್ ಆಯಿತು ಅಂದರೆ ಕರೆಕ್ಟಾಗಿ ಎಣ್ಣೆ ಜಿಟ್ಟು ತಿನ್ಬೇಡ, ಚಿಕನ್ ತಿನ್ಬೇಡ ಅಂತೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಚಲೋ ನಾವು ನಮ್ಮ ಎಕ್ಸ್ಪಲ್ಸ್ನ ಕ್ಲಿಯರ್ ಮಾಡಿಬಿಟ್ಟು ಹೊಡುವ ಗೈಸ್. ಮೆಟ್ರೋ ಸ್ಟೇಷನ್ ಹತ್ರ ಬಂದ್ಬಿಟ್ಟು ನನ್ನ ಎಕ್ಸ್ಪಲ್ಸ್ನ ಗಾಡಿನ ಪಾರ್ಕ್ ಮಾಡಿದ್ದೀನಿ. ಬಟ್ ಏನಂದರೆ ನನ್ನ ಹತ್ರ ಲಾಕ್ ಇಲ್ಲ, ಹೆಲ್ಮೆಟ್ ನಾನು ಇಲ್ಲೇ ಬಿಟ್ಟು ಹೋಗಬೇಕು. ಇವತ್ತು ಗೊತ್ತಾಗುತ್ತೆ ಈ ಮೆಟ್ರೋಲಿ ನನ್ನ ಹೆಲ್ಮೆಟ್ಟು ನಾನು ಬರೋವರೆಗೂ ಇದ್ದರೆ ಇಲ್ಲಿ ಫುಲ್ಲು ಸೇಫ್ ಅಂತ. ಇನ್ ಕೇಸ್ ನಾನು ಬರೋವರೆಗೂ ಹೆಲ್ಮೆಟ್ ಇಲ್ಲ ಅಂದರೆ ಮುಗೀತು, ಇಲ್ಲಿಗೆ ಕಳ್ಳರು ಜಾಸ್ತಿ ಅವರೇ, ಹೆಲ್ಮೆಟ್ ಕಳ್ಳರು ಅಂತ ಗೊತ್ತಾಗುತ್ತೆ. ಇವಾಗ ಈ ಹೆಲ್ಮೆಟ್ನ ನಾನು ಇಲ್ಲೇ ಎಲ್ಲರೂ ಸಿಗಿಸ್ಬಿಟ್ಟು ಈಗ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡಿ ಆ್ಯಂಡ್ ಓಡಬೇಕು. ಸುತ್ತಮುತ್ತ ಎಲ್ಲಾದರೂ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಅನ್ಕೋತೀನಿ, ಆದರೆ ಒಂದು ಕ್ಯಾಮ್ರಾನು ಈ ಒಂದು ಪಾರ್ಕಿಂಗ್ ಸ್ಟೇಷನಲ್ಲಿ ಎಲ್ಲೂ ಇಲ್ಲ. ಗೊತ್ತಿಲ್ಲ, ನನ್ನ ನಾಟ್ ಶೋರ್. ನನಗೊಂದು 50-50 ಇದ್ದೀನಿ ನಾನು ಹೆಲ್ಮೆಟ್ಟು ಕಳೆದೋಗ್ಬೋದು ಅಂತ. ಅಲ್ಲಿ ನೋಡಿ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಒಂದು ಕಡೆ ಕ್ಯಾಮ್ರಾ ಇಲ್ಲ. ಮೇ ಬಿ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಗೊತ್ತಾಗುತ್ತೆ ಏನು ಅಂತ. ಗೈಸ್ ಈ ಸ್ಟಾಪಲ್ಲಿ ನನ್ನ ಜೊತೆಗೆ ರಕ್ಷಿತಾ ಕೂಡ ಬರ್ತಿರೋದು, ಅದಕ್ಕೆ ಈ ಸ್ಟಾಪಿಗೆ ಬಂದೆ. ಆ್ಯಂಡ್ ಇವಾಗ ನಾವು ಹೋಗ್ಬಿಟ್ಟು ಬೇಗ ಟಕ್ ಅಂತ ಟಿಕೆಟ್ ತೊಗೋಬೇಕು. ಬಿಕಾಸ್ ಇಲ್ಲಿನ ಮೆಟ್ರೋ ಹೆಂಗಂದರೆ ಒಂದು ಟ್ರೈನ್ ಹೋಗಿದ ತಕ್ಷಣ 20 ನಿಮಿಷ ಟೈಮ್ ತೊಗೊಳುತ್ತೆ. ಅದಕ್ಕೆ ಟಕ್ ಅಂತ ನಾನೇ ಫಸ್ಟ್ ಹೋಗ್ಬಿಟ್ಟು ಟಿಕೆಟ್ ಇಸ್ಕೊಂಡ್ಬಿಟ್ರೆ ಸೊ ದಟ್ ಅವಳು ಬಂದಾಗ ಪರ್ಫೆಕ್ಟಾಗಿ ಕ್ಯಾಚ್ ಆಗ್ಬೋದು ಅಂತ. ಆಫ್ಟರ್ ಸೋ ಲಾಂಗ್ ಟೈಮ್ 2 ಇಯರ್ಸ್ ಆದಮೇಲೆ ಮೆಟ್ರೋ ಹತ್ತುತ್ತಿರೋದು ನಾನು. ರೀಸೆಂಟಾಗಿ ಹತ್ತಿಲ್ಲ ಎಲ್ಲೂ ಕೂಡ, ಸ್ವಲ್ಪ ತುಂಬ ಲೇಟ್, ಸಿಕ್ಕಾಪಟ್ಟೆ ತಿಂಗಳೇ ಆಗ್ಬಿಟ್ಟೈತೆ ಅನ್ಕೋತೀನಿ. ನನ್ನ ಪ್ರಕಾರ ತಿಂಗಳು ಅಲ್ಲ, ವರ್ಷನೇ ಆಗ್ಬಿಟ್ಟೈತೆ ಮೆಟ್ರೋನೇ ಹತ್ತಿರಿಲ್ಲ. ಗೈಸ್ ನನ್ನ ಕಣ್ಮುಂದೆನೇ ಬಂದ ರಕ್ಷಿತ, ಆದರೆ ಇನ್ನೂ ರೆಡಿ ಆಗಿಲ್ವಂತೆ. ನನಗೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ರೆಡಿ ಆದಮೇಲೆ ತೋರಿಸ್ತಾರಂತೆ. ಮೆಟ್ರೋ ಟ್ರೈನು ಮಿಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ, ಫೈನಲಿ ಸಿಕ್ತು. ನಮ್ಮ ಟ್ರೈನು 1 ನಿಮಿಷ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ 22 ಮಿನಿಟ್ಸ್ ತೋರಿಸ್ತೈತೆ. 22 ಮಿನಿಟ್ಸು. ಏನು ಜನ ಮಾರಾಯ, ಇಷ್ಟೊಂದು ಜನ ಅವರೇ ನೋಡಿ. ಈಗ ಮತ್ತೆ ಇನ್ನೂ ಒಂದು ಸ್ವಲ್ಪ ಜನ ಹೋಗ್ತಾರೆ, ಇನ್ನೂ ಒಂದು ಸ್ವಲ್ಪ ಜನ ಬರ್ತಾರೆ.
ಕಡೆ ನೋಡಿ ಗೈಸ್ ಜನ ಇಷ್ಟೊಂದು ಜನ. ಗೈಸ್ ಜನ ನೋಡಿ ಗೈಸ್ ಜನ. ಅಯ್ಯೋ 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 ಮಚ್ಚಿ ನೀನು ಈ ಕಡೆ ಬಾ ಮಚ್ಚಿ, ಈ ಕಡೆ ಬಾ ಮಚ್ಚಿ. ಹಾಯ್ ಮಚ್ಚಿ, ಹೌ ಆರ್ ಯು? ಗುಡ್ ಬ್ರೋ. ಫೈನಾ? ಗುಡ್ ಗುಡ್. ಒಬ್ಬನೇ ಇದೆಯಾ ಸಿಂಗಲ್ ಆಗಿ? ಹಾಯ್ ಮಚ್ಚಿ, ಹೌ ಆರ್ ಯು? ಐ ಆಮ್ ಫೈನ್, ವಾಟ್ ಅಬೌಟ್ ಯು? ಮೀ ಗುಡ್, ಮಾರ್ವಲಸ್, ಫ್ಯಾಂಟಾಸ್ಟಿಕ್. ಯಾಕೋ ಅಲ್ಮೂತ ಬಿಡೈತೆ? ಮೊನ್ನೆ ರೀಸೆಂಟ್ ಆಗಿ ಬಿದ್ದ ಅದೆಲ್ಲ ಹಾಕ್ಬೇಡ. ಈಗಾದ್ರೂ ಕೊಡ್ರಿ ಕೈನ. ಅವಲೇ ಮುಖ ತೋರಿಸಿಲ್ಲ, ಈಗಾದ್ರೂ ಮುಖ ತೋರಿಸಿದ್ರಲ್ಲ. ಅಂತೂ ಇಂತೂ ಅಣ್ಣನ ಮದುವೆ ಮಾಡ್ತಿದ್ದೆ. ನೆಕ್ಸ್ಟ್ ಯಾವಾಗ ನಿಂದು? ನಂದಾದ್ಮೇಲೆ ಅಂತ ಹೇಳ್ಬೇಡ, ನಿಂದೇಳು. ನಂದು ಬೇಗನೆ. ಹಾ ಬೇಗನೆ. ಸೋನ್ ತುಂಬಾ ಸಣ್ಣ ಆಗ್ಬಿಟ್ಟಿದ್ಯಾ ಡಯಟ್ ಮಾಡ್ತೀನಿ. ಮಚ್ಚಿ? ಏನ್ ತುಂಬಾ ಸಣ್ಣ ಆಗ್ಬಿಟ್ಟವನೆ? ಡಯಟ್. ಇಲ್ಲೊಂದು ಚಿಕನ್ನು ಇಲ್ಲೊಂದು ಎಗ್ಗು. ಆ ತರ ನೊಣ ತುಂಬ್ಕೊಂಡ್ಬಿಟ್ರೆ ಹೆಂಗೆ ಕತೆ. ಅಲ್ಲಿ ನೋಡಿ, ಅಲ್ಲೂ ಅಷ್ಟೇ. ಏನು ಆ ರೇಂಜಿಗೆ ಜನನ. ನಮ್ಮ ಜೊತೆಗೆ ನಾವು 4 ಜನ, ಇನ್ನೊಬ್ಬ ಭಾರ್ಗವ್ ಇದ್ದಾನೆ, 5 ಜನ, ಟೋಟಲ್ 5 ಜನ ನಾವು ಹೋಗ್ತಾ ಇರೋದು. ಇದು ಪಾಯಿಂಟ್. ಇವಾಗ ಏನು ಹೇಳ್ದೆ ಹೇಳು ಒಂದ್ಸಲಿ. ಪಾಪ ಅವ್ರಿಗೆ ಪ್ರೈವೇಸಿ ಬೇಡವಾ? ಏನ್ ಮಚ್ಚಿ ನಿನಗೆ ಬಂದಾಗ ನಾನು ಬರಕಾಯ್ತದ ಹಂಗೆ. ಸರಿ ನೋಡ್ಕೊಡ್ರಿ, ಮದ್ವೆ ಬರೋರು ಒಂದು ಸ್ಟೋರಿ ಹಾಕಲ್ಲ. ಅಲ್ಲ ಹೋಗೋದು ಹೋಗ್ಬಿಟ್ಟು ಸ್ಟೋರಿ ಹಾಕಲ್ವಂತೆ. ತಲುಪಲಿದೆ, ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ಬರ್ಗವ್, ವಾಟ್ಸಪ್ ಕೊರಿಯನ್ ಬಾಯ್. ಜಾಪನೀಸ್ ಕಂಗ್ರಾಟ್ಸ್ ಫಾರ್ ವಾಟ್? 200K ಆಯ್ತಲ್ವಾ? ಓ ಥ್ಯಾಂಕ್ ಯು ಮ್ಯಾನ್. ವಿಶ್ ಮಾಡಿದ್ದೆ. ನೀನ್ ವಿಶ್ ಮಾಡ್ದಲ್ಲ, ಖುಷಿ ಆಯ್ತು ಬರ್ಗವ್. ಇವ್ರು ಎಲ್ಲ ನೋಡಕ್ಕೂ ಮಚ್ಚಿ ಪರ್ಸನಲಿ ಮಾಡಕ್ ಆಗಿರ್ಲಿಲ್ಲ. ಪರವಾಗಿಲ್ಲ ಬರ್ಗವ್, ನೀನ್ ಹೇಳ್ದೆ. ಇವರಿಬ್ರು ನೋಡಿ, ಇವರಿಬ್ರು ಅಪ್ರೂಪಕ್ಕೆ ಸಿಕ್ಕವನಲ್ಲ ಸೆಲೆಬ್ರಿಟಿ. ಸರಿ ಕ್ಲಿಯರ್ ಮಾಡಿ, ಕ್ಲಿಯರ್ ಮಾಡಿ. ನಾವು ಮಾಲಿಗೆ ಬಂದಿರೋದು ರೀಸನ್ ಏನಿಗೆ ಗೊತ್ತಾ? ನಾವೆಲ್ಲರೂ ಕ್ರಿಸ್ಮಸ್ ಡೇನ ಸೆಲೆಬ್ರೇಷನ್ ಮಾಡೋದಕ್ಕೆ. ಮಚ್ಚಿ ಕ್ರಿಸ್ಮಸ್ ಡೇನ ಹೆಂಗೆ ಜಿಂಗಲ್ ಬೆಲ್ ಮಚ್ಚಿ ಅಲ್ಲಿ ಸೆಂಟ್ರಲ್ ಹೋಗ್ಬಿಟ್ಟು ಆಡ್ಬೇಕು ಎಲ್ರು ಮುಂದೆ ಜೋರಾಗಿ. ಡೆಕೋರೇಷನ್ ಮಾಡೋರು ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿದ್ದಾರೆ. ಅಂಡ್ ಇವಾಗ ಒಳಗಡೆನೂ ಇನ್ನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮರ ನೋಡಿ, ಮರ ಒಳಗಡೆ ಇನ್ನೂ ತುಂಬಾ ಡೆಕೋರೇಷನ್ ಮಾಡೋರು. ಅದಕ್ಕೆ ನಾವೆಲ್ಲರೂ ಬಂದಿರೋದು. ಹೆಂಗೋ ಓರಿಯನ್ ಮಾಲ್ಗೆ ಬಂದ್ಬಿಟ್ಟಿದ್ವಿ. ಆಕ್ಟಿಂಗ್ ಎಸ್ ಕ್ರಿಂಜ್ ಫಾರ್ ಓಲ್ಡ್ ಡೇ ಮಾಡ್ಬಿಡೋಣ ಮಚ್ಚಿ. ಆಕ್ಟಿಂಗ್ ಎಸ್ ಕ್ರಿಂಜ್. ಏನ್ ಹೇಳ್ತೀಯ? ಏ ಲಕ್ಷ್ಮೇಶ್ ಕಮಿಯರ್. ಆಕ್ಟಿಂಗ್ ಎಸ್ ಕ್ರಿಂಜ್ ಈಗ ಅಲ್ಲೋಡು, ಅಲ್ಲಿ ಲೈಟ್ ಕಾಣಿಸ್ತು. ಓ ಮೈ ಗಾಡ್ ಲೈಟ್, ಇಟ್ಸ್ ಆಫ್ ಯು. ಮಚ್ಚಿ ಜೋಕ್ ಫಾಲ್ಸ್. ಸ್ವಲ್ಪ ಐಪ್ ಕೊಡು. You stand there. I click photo for you. Okay. Like this. Yeah. Super. Guys, ಬೇಜಾನ್ ಜನ ಬಂದವ್ರು ನೋಡಿ. ಅಲ್ಲಿ ನೋಡಿ, ಅಲ್ಲಿವರೆಗೂ ಪೂರ್ತಿ ಜನ, ಇಲ್ಲೆಲ್ಲ ಪೂರ್ತಿ ಜನ. ಏನು ಇಷ್ಟೊಂದು ಜನನ ಇವತ್ತು? ಕ್ರಿಸ್ಮಸ್ ತಾತ ಮುದ್ದು. ಇಲ್ಲ ಬೇಡ ಗೈಸ್, ಪಾಪ ಸಾಂಟನ್ ಎಲ್ಲಾರು ಹಿಡ್ಕೊಂಡು ಹೋಗ್ತವ್ರೆ. ಪಾಪ ಓಡ್ತಾವ. ಆಯ್ತಲ್ಲ ಕನ್ನಡ. I have one last song which is Baby Dad. I wanna wish you a Merry Christmas. I wanna wish you a Merry Christmas from the bottom of our heart. I wanna wish you a Merry Christmas. I wanna wish you ಗೈಸ್ ಔಟ್ ಸೈಡ್ ನೋಡಾಯ್ತು. ಅದಕ್ಕೆ ಇವಾಗ ಇನ್ಸೈಡ್ ಅಲ್ಲಿ ಏನೇನು ಯಾವ ತರ ಡೆಕೋರೇಷನ್ ಮಾಡಿದಾರೆ ನೋಡೋಣ ಅಂತ ಒಳಗಡೆ ಹೋಗ್ತಾ ಇದೀವಿ. ಚಲೋ ಒಳಗೆ ಏನಿದೆ ಅಂತ ನೋಡೋಣ. ಏನಾದ್ರು ತಿನ್ನೋಣ ಅಂತ ಅನ್ಕೊಂಡ್ರೆ
ಇಲ್ಲೂ ಇಷ್ಟೊಂದು ಜನ ಅವರೇ, ಒಂದು ಸೀಟು ಖಾಲಿ ಇಲ್ಲ. ಈ ಕಡೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಅಷ್ಟು ಜನ ಅವರೇ. ಖತಮ್, ಬಾಯ್ ಬಾಯ್, ಟಾಟಾ. ಒಂಚೂರು ನಿನ್ ಬ್ಯಾಗ್ ಎತ್ತು, ಒಂಚೂರು ಅಲ್ಲಲ್ಲ ಎದ್ದೋಗ್ಬಿಟ್ರು. ಗೈಸ್ ಈ ಥರ ಕದಿಯೋ ಐಡಿಯಾ ಕೊಟ್ಟಿದ್ದವನೇ. ಅವ್ನು ಹೇಳ್ದ, ನಾನು ಎತ್ಕೊಂಡೆ. ಎಲ್ರಿಗೂ ಇದೇನಿದು ಗೊತ್ತಿಲ್ಲ ಗುರು, ಇದು ಡಾಗ್ ಅಂತೆ, ಕಾರ್ನ್ ಡಾಗ್ಸ್ ಅಂತೆ. ಇದು ಕಾರ್ನ್ ಡಾಗ್ಸು, ಮಚ್ಚಿ ಗಾರ್ಲಿಕ್ ಬ್ರೆಡ್, ಅದು ಒಂದು ಡಾಗು, ಅದು ಒಂದು ಡಾಗು. ಮಚ್ಚಿ ಗಾರ್ಲಿಕ್ ಬ್ರೆಡ್ಡು, ರಸಗುಲ್ಲನಾ? ಇಲ್ಲ, ಒಂದು ಲಾರ್ಜ್ ಪಿಜ್ಜಾ ತಗೊಂಡ್ವಿ, ಬಿಕಾಸ್ 30% ಡಿಸ್ಕೌಂಟ್ ಇತ್ತು ಅಂತ ಹೇಳಿದ್ರು. ಅದಕ್ಕೆ ಒಂದು ಲಾರ್ಜ್ ಪಿಜ್ಜಾ ತಗೊಂಡ್ವಿ. ಫ್ಯಾಮಿಲಿ ಟೈಮ್ ಅಲ್ಲ, ಡಿಗ್ರಿ ಟೈಮ್ ಅಲ್ಲ, ಡಿಗ್ರಿ ಫ್ರೆಂಡ್ಸ್ ಟೈಮ್. ಸ್ಮೈಲ್ 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 ಸ್ಮೈಲ್. ಐಫೋನ್ ಮಚ್ಚಿ, ಐಫೋನ್ ತೋರ್ಸು. ಐಫೋನ್ಗೆ ಏನು ಬೆಲೆ ಇಲ್ಲ, ಯಾಕಂದ್ರೆ ಆಂಡ್ರಾಯ್ಡ್ಗೆ ಬೆಲೆ ಇರೋದು. ಆಂಡ್ರಾಯ್ಡಲ್ಲಿ ಏನು ಗೊತ್ತಾ, ಅಲ್ಲಿ ನೋಡಿ ಸ್ನ್ಯಾಪ್ಚಾಟು. ವುಮೆನ್ ಫೈನಲಿ ಒಂದಿಷ್ಟು ಮಾತುಕತೆ ಮಾತಾಡ್ಕೊಂಡು, ಎಂಜಾಯ್ ಮಾಡಿಕೊಂಡು, ವ್ಯೂ ನೋಡಿಕೊಂಡು ಹೊರಟಿದ್ದೀವಿ ಮನೆಗೀಗ. ಅಂದರೆ ಸಖತ್ತಾಗಿತ್ತು, ಎಂಜಾಯ್ಮೆಂಟ್ ಅಂತೂ ಕ್ರೇಜಿ ಆಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಕ್ರೇಜಿ ಎಂಜಾಯ್ಮೆಂಟ್ ಮಾಡಿದ್ದಾರೆ. ನನಗೂ ಸಿಕ್ಕಾಪಟ್ಟೆ ಖುಷಿ. ಇವಾಗ ಡೈರೆಕ್ಟ್ ನಮ್ಮ ಮನೆಗೆ ಹೋಗ್ತಿರೋದು. ಚಲೋ, ಬಾಯ್ ಬಾಯ್ ಭಾರ್ಗವ್, ಟೇಕ್ ಕೇರ್, ಸಿಗೋಣ ನೆಕ್ಸ್ಟ್ ಟೈಮ್. ಟಾಟಾ, ಬಾಯ್ 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 ಮಚ್ಚಿ, ಬಾಯ್ ಬಾಯ್ ಬಾಯ್. ಹ್ಯಾಪಿ ಕ್ರಿಸ್ಮಸ್. ನಮ್ಮ ಅದಕ್ಕೇನು ಚೆನ್ನಾಗಿ ನೋಡ್ಕೋ. ಬಾಯ್ ಬಾಯ್, ಟೇಕ್ ಕೇರ್. ಎಕ್ಸಿಟಾ? ಓಕೆ ಓಕೆ, ಡನ್. ಬಾಯ್ ಬಾಯ್, ಹುಷಾರು. ಮಡಕೆ ಹೇಳ್ತಾ ಸೀಟ್ ಸಿಗದೆ ಎಲ್ಲ. ರೀಚ್ ಟು ದ ಡೆಸ್ಟಿನೇಷನ್. ಚಲೋ, ಇವಾಗ ಅಸಲಿ ಆಟ ಇವಾಗಿರೋದು. ಬಿಕಾಸ್ ನಾನು ಹೇಳ್ದಂಗೆ ಹೆಲ್ಮೆಟ್ನ ನಾನು ಇಲ್ಲೇ ಬಿಟ್ಟು ಬಂದಿದ್ದೀನಿ. ಇನ್ ಕೇಸ್ ಇವಾಗಿಲ್ಲ ಅಂದರೆ ಮುಗಿದ ಕತೆ. ಹೋಪ್ ಫಾರ್ ಬೆಸ್ಟ್. ಹೆಲ್ಮೆಟ್ ಇಲ್ಲೇ ಇರಲಿ ಅಂತ ಆಶಿಸ್ತೇನೆ. ಇಟ್ಸ್ ಅ ಮಿರಾಕಲ್. ಓ ಮೈ ಗಾಡ್, ಇಟ್ಸ್ ಅ ಮಿರಾಕಲ್. ಓಹ್, ನನ್ನ ಹೆಲ್ಮೆಟ್ಟು ಶಾಂತವಾಗಿ ಇಲ್ಲೇ ಐತೆ ಗುರು. ಸದ್ಯಕ್ಕೆ ಯಾರೂ ತೊಗೊಂಡೋಗಿಲ್ಲ. ಇದು ಇವಾಗಿರೋದು ಎಲೆಕ್ಟ್ರಾನ್ ಸಿಟಿಲಿ ಇರೋ ಮೆಟ್ರೋ ಸ್ಟೇಷನ್ ಸೇಫ್. ಹೆಲ್ಮೆಟ್ ಇನ್ನೂ ಇಲ್ಲೇ ಐತೆ ನೋಡಿ. ಇಟ್ ವಾಸ್ ಅ ಗುಡ್ ಟೈಮ್ ವಿತ್ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಮಾತಾಡಿದ್ವಿ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ವಿ. ಸಖತ್ತಾಯಿತು. ಮನೆಗೆ ಹೋಗ್ಬಿಟ್ಟು ಅಪ್ಪ ಅಮ್ಮ ಹತ್ರ ಹೋಗ್ಬಿಟ್ಟು ಲೇಟಾಗಿ ಬೇರೆ ಆಗ್ಬಿಟ್ಟಿದೆ. ಟೈಮ್ ಬಂದ್ಬಿಟ್ಟು 11 ಗಂಟೆ. ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಪಟ್ಟಂತ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಮುಖಕ್ಕೆ ತೋರಿಸ್ಬಿಟ್ಟು ವೀಡಿಯೋ ಎಂಡ್ ಮಾಡೋಣ. ಚಲೋ, ಹೋಗುವ. ಬಂದೆ ವಾಪಸ್ ಮನೆಗೆ ಬಂದೆ. ಡ್ಯಾಡಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈಗ ಹಾಕ್ವಾ ಹೇಳ್ತೀನಿ, ಎಲ್ಲ ಮಾರ್ನಿಂಗ್ ಗೊತ್ತಾಯ್ತು. ಈಗ ಹಾಕ್ತೀನಿ ಈಗ. ನಮಸ್ಕಾರ ರೀ. ಏನ್ರಿ ಬಾಳ ಖುಷಿಯಾಗಿದ್ದೀರಲ್ರಿ? ಹ್ಞೂನ್ರಿ, ನಿನ್ ಮುಖದಲ್ಲಿ ಕಳೆ ಇದ್ದೀನ್ರಿ. ಏನ್ರಿ ಅಲ್ಲಮ್ಮ, ನಿನ್ ಮಗ ಲೇಟಾಗಿ ಬಂದಾನೆ, ಬೈಯಲ್ವಾ? ಯಾಕ್ರಿ ಬೈಲಿ? ಫುಲ್ ಫ್ರೀಡಮ್. ಎಂಜಾಯ್. ಅಯ್ಯೋ, ದೊಡ್ಡನಾಗ್ಬಿಟ್ಟಿದ್ದೀನಿ ಗೈಸ್. ಇಷ್ಟು ದಿನ ಬೈದಿದ್ರು ಲೇಟಾಗಿ ಬಂದಾಗ. ಅಪ್ಪ ಇದಾಗ್ತೈತಾ? ಸ್ವಲ್ಪ ಹೆಲ್ಪ್ ಮಾಡ್ಬೇಕು ತಾನೆ. ಹೋಗೋಣ ಈಗ. ಮಮ್ಮಿ ಲೇಟಾಗಿ ಬಂದಿದ್ದೀನಮ್ಮ, ಬೈಯಲ್ವಾ? ಓ, ನಂಗೆ ಗೊತ್ತು ನೀ ಹೆಂಗೋಗಿದೆ, ಎಲ್ಲೋಗಿದೆ, ಏನ್ ಮಾಡಿದೆ ಎಲ್ಲ ಗೊತ್ತು. ಏನಾರ ಹೇಳ್ದಲೆ ನೆಕ್ಸ್ಟ್ ಟೈಮ್ ಹೇಳ್ದಲೆ ಹೋಗಲ್ಲ. ಹೇಳ್ದಲೆ ಹೋಗಲ್ಲ, ಚೆನ್ನಾಗಿರುತ್ತಲ್ವಾ?